ಈ ಜಗತ್ತಲ್ಲಿ ನಡೆಯೋ ಪ್ರತಿ ಘಟನೆಯ ಹಿಂದೆನೂ ಹಲವು ಆಯಾಮಗಳಿರುತ್ತವೆ ಅಂಡ್ ಅದನ್ನ ನಾವು ಹೇಗೆ ನೋಡ್ತೀವಿ ಅನ್ನೋದು ಘಟನೆಯ ದಿಕ್ಕನ್ನ ನಿರ್ಧಾರ ಮಾಡುತ್ತೆ. ರಿಯಲ್ ಲೈಫಲ್ಲಿ ಇದಕ್ಕೆಲ್ಲ ಅಷ್ಟು ಮಹತ್ವ ಸಿಗದೇ ಇರಬಹುದು, ಬಟ್ ಒಂದು ಕಥೆಯಾಗಿ ಬರೆಯೋದಕ್ಕೆ ಕೂತಾಗ ಈ ದೃಷ್ಟಿಕೋನಗಳಿಂದನೇ ಹೊಸ ಸ್ಟ್ರಕ್ಚರ್ ಸಿಕ್ಬಿಡುತ್ತೆ. ಅಫ್ಕೋರ್ಸ್ ಅದನ್ನೇ ನಾವು ಸಿನಿಮ್ಯಾಟಿಕ್ ಲಿಬರ್ಟಿ ಅಂತ ಕರೆಯೋದು, ಬಟ್ ಆ ವಿಷಯವನ್ನ ಚೆನ್ನಾಗಿ ತಂದು ಎಕ್ಸಿಕ್ಯೂಟ್ ಮಾಡಿದ್ರೆ ಎಂಥ ಸಣ್ಣ ಲೈನ್ ಕೂಡ ಇಂಟ್ರೆಸ್ಟಿಂಗ್ ಆಗತ್ತೆ ಅನ್ನೋದಕ್ಕೆ ಈ ಸಿನಿಮಾನೇ ಸಾಕ್ಷಿ ಅಂತ ಹೇಳ್ಬೋದು. ರೇಖಾ ಚಿತ್ರಂ ಇದು ಜಾಫಿನ್ ಟಿ ಚಾಕೋ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಒಂದು ಮರ್ಡರ್, ಅದು ಕೂಡ 40 ವರ್ಷ ಹಿಂದೆ ನಡೆದಿರುವಂತದ್ದು. ಆ ಟೈಮಲ್ಲಿ ಇದರ ಕುರಿತು ಒಂದು ಸುಳಿವಿಲ್ಲ, ಕೇಸ್ ರಿಜಿಸ್ಟರ್ ಆಗಿಲ್ಲ, ಯಾರಿಗೂ ಗೊತ್ತೂ ಇರಲಿಲ್ಲ. ಬಟ್ ಸಡನ್ ಆಗಿ ಆ ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಆಗಿರೋ ಒಬ್ಬ ವ್ಯಕ್ತಿ ನಡೆದಂತ ಮರ್ಡರ್ ಬಗ್ಗೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹೇಳ್ಬಿಡ್ತಾನೆ ಅಂಡ್ ಹೇಳೋದ್ರ ಜೊತೆಗೆ ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗ್ತಾನೆ. ಸೊ ಅಲ್ಲಿಂದ ಮುಂದೇನಾಯ್ತು, ಪೊಲೀಸ್ನವರು ಕೇಸ್ನ ಟ್ರ್ಯಾಕ್ ಮಾಡೋದಕ್ಕಾಯ್ತಾ, ಇನ್ವೆಸ್ಟಿಗೇಷನ್ ಹೇಗಿತ್ತು, ಹಾಗೆ ಮುಖ್ಯವಾಗಿ ಕೊಲೆ ಆಗಿದ್ದು ಯಾರು, ಯಾತಕ್ಕೋಸ್ಕರ ಆದ್ರು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಅದನ್ನ ತಲುಪ್ತೀವಾ ಇಲ್ವಾ ಅಂತ. ಇಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಕಾನ್ಸೆಪ್ಟ್, ಹಾಗೆ ಸಿನಿಮಾ ಟೀಮ್ ತಗೊಂಡಿರೋ ಅಪ್ರೋಚ್ ಬ್ಯೂಟಿಫುಲ್ ಅಂತ ಹೇಳ್ತೀನಿ. ಆಕ್ಚುಲಿ ಇದು ನಿಜವಾಗ್ಲೂ ಆಗಿರೋದಂತೆ. 1985ರಲ್ಲಿ ಮಮ್ಮೂಟಿ ಅವರ ಕಾದೋಡು ಕಾದೋರಂ ಸಿನಿಮಾದ ಶೂಟಿಂಗ್ ಸೆಟ್ ಇಂದ ಒಂದು ಹುಡುಗಿ ಕಾಣೆ ಆಗ್ತಾಳೆ. ಬಂದಿದ್ದು ಅವತ್ತೊಂದೇ ದಿನ, ಬಟ್ ಅದಾದ್ಮೇಲೆ ಮತ್ತೆ ಇನ್ಯಾವತ್ತು ಇನ್ನೆಲ್ಲೂ ಆಕೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಆ ವಿಷಯನ ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡೋದು, ಅದ್ರ ಸುತ್ತ ತಮ್ಮದೇ ಆದ ಕಥೆನ ಕಟ್ಟೋದು, ಲೈಕ್ ಕೇಳ್ತಿದ್ರೇನೆ ದಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಅನ್ಸತ್ತೆ ಅಲ್ವಾ. ನಮ್ಮಲ್ಲಿ ಪ್ರಾಪರ್ ಆಗಿ ರಿಜಿಸ್ಟರ್ ಆಗಿರೋ ಒಂದು ಭಯಂಕರ ಕೇಸ್ 13 ವರ್ಷ ಆಗ್ತಾ ಬಂತು, ಇನ್ನೂ ಸಾಲ್ವ್ ಆಗಿಲ್ಲ, ನ್ಯಾಯ ಸಿಕ್ಕಿಲ್ಲ. ತಪ್ಪು ಮಾಡಿದವರು ನಮ್ಮ ಮಧ್ಯೆನೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ 40 ವರ್ಷದ ಹಿಂದೆ ಮಿಸ್ ಆಗಿರೋ ಹುಡುಗಿ ಏನಾದ್ಲು, ಎಲ್ಲಿಗೆ ಹೋದ್ಲು ಗೊತ್ತಿಲ್ಲ. ಅಂಡ್ ಈಗ ಆ ಥರ ಆಗಿದೆ ಅಂತ ಗೊತ್ತಾದ್ರೂ ಕೂಡ ಲಿಟ್ರಲಿ ಸ್ಕ್ರಾಚ್ ಇಂದ ಶುರು ಮಾಡ್ಬೇಕು. ಹುಡುಕಿದ್ರೆ ಏನಾದ್ರೂ ಸಿಗ್ಬೋದು ಅನ್ನೋ ನಂಬಿಕೆನೂ ಇಲ್ಲ, ಸಿಕ್ಕಿದ್ರು ಬರೀ ಸ್ಟೇಟ್ಮೆಂಟ್ಗಳು. ಹೀಗೆ ಸ್ಟಿಲ್ ಆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ನ ತುಂಬಾ ಕ್ಲೀನ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಇಲ್ಲಿ. ಸುಮ್ನೆ ಯಾರೋ ಒಬ್ಬರನ್ನ ಹೆವಿ ಬ್ರಿಲಿಯಂಟ್ ಆಫೀಸರ್ ಎಲ್ಲ ಅವನೇ ಮಾಡ್ಬಿಡ್ತಾನೆ ಅಂತ ತೋರ್ಸಿಲ್ಲ, ಅಥವಾ ಹೋದ ಕಡೆ ಎಲ್ಲ ಕ್ಲೂ ಸಿಕ್ಕೇ ಬಿಡ್ತು ಅನ್ನೋ ತರಾನೂ ಅಲ್ಲ. ಸ್ಲೋ ಆಗಿ ಸ್ವಲ್ಪ ಡ್ರ್ಯಾಗ್ ಆದ್ರೂ ಪರವಾಗಿಲ್ಲ, ರಿಯಾಲಿಟಿಗೆ ಹತ್ರ ಇರಬೇಕು ಅನ್ನೋ ರೀತಿಯಲ್ಲಿ ಕನ್ವಿನ್ಸಿಂಗ್ ಆಗಿ ಇಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿ ಹುಡುಗಿ ಮಿಸ್ ಆಗಿದ್ದಷ್ಟೇ ನಿಜ ಅಂಡ್ ಮರ್ಡರ್ ಪ್ಲಾಟ್ ನ ಇವರೇ ಎಕ್ಸ್ಟ್ರಾ ಬರ್ಕೊಂಡಿರೋದು ಒಂದು ಇಂಟ್ರೆಸ್ಟಿಂಗ್ ಸಿನಿಮಾನ ಕ್ರಿಯೇಟ್ ಮಾಡೋದಕ್ಕೆ. ಅಂಡ್ ಎಕ್ಸಾಕ್ಟ್ಲಿ ಆ ಮಿಸ್ಟ್ರಿನೇ ಇಲ್ಲಿ ಸಖತ್ತಾಗಿ ವರ್ಕ್ ಆಗಿರೋದು. ಆಕ್ಚುಲಿ ಇದನ್ನ ಮಿಸ್ಟ್ರಿ ಅಂತ ಹೇಳೋದಕ್ಕೂ ಆಗಲ್ಲ, ತಪ್ಪಾಗತ್ತೆ. ಮಲಯಾಳಂ ಆಡಿಯನ್ಸ್ಗೆ ಇದು ಈ ತರ ಹೇಗ್ ತಲುಪ್ತೋ, ಮೇಕರ್ಸ್ ಹೇಗೆ ಕನ್ವೆ ಮಾಡಿದ್ರೋ ಗೊತ್ತಿಲ್ಲ, ಬಟ್ ಇಟ್ಸ್ ಅ ಕ್ಲೀನ್ ಡ್ರಾಮಾ. ರೇಖಾ ಅನ್ನೋ ಹುಡುಗಿ, ಅವಳ ಆಸೆ, ಹೀರೋಯಿನ್ ಆಗ್ಬೇಕು ಅನ್ನೋ ಕನಸು, ಅಂಡ್ ಈ ಕಡೆ ಮಮ್ಮೂಟಿ ಅವರ ಮೇಲಿದ್ದ ಎಮೋಷನ್ಸ್, ಇವೆಲ್ಲದನ್ನ ತುಂಬಾ ಸಟಲ್ ಆಗಿ ಅಷ್ಟೇ ಎಫೆಕ್ಟಿವ್ ಆಗಿ ಹೇಳ್ತಾ ಹೋಗಿದ್ದಾರೆ. ಆ ಪಾತ್ರದ ಸುತ್ತ ಏನೆಲ್ಲ ಸೃಷ್ಟಿ ಮಾಡ್ಬೋದು ಅಲ್ಲೆಲ್ಲ ಒಂದೊಂದು ಎಮೋಷನ್ ನ ಇಟ್ಟಿದ್ದಾರೆ. ಪ್ರೆಸೆಂಟೇಷನ್ ಕೂಡ ಅದಕ್ಕೆ ಎಕ್ಸ್ಟ್ರಾ ವ್ಯಾಲ್ಯೂನ ತಂದ್ಕೊಟ್ಟಿದೆ. ಹಾಗೆ ಅಲ್ಲಿಂದ ಅವಳ ಕಥೆ ಏನಾಯ್ತು, ಹೇಗೆ ಮುಗ್ದೋಯ್ತು ಅಂದ್ರೆ ಆ ಕಂಪ್ಲೀಟ್ ಕ್ಯಾರೆಕ್ಟರ್ ಸ್ಪಿನ್ನಿಂಗ್ ಪ್ರೊಸೆಸ್ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇದ್ದಿದ್ದು ಭಾವನೆಗಳು ಅಂಡ್ ರೇಖಾ ಅನ್ನೋ ಜೂನಿಯರ್ ಆರ್ಟಿಸ್ಟ್ ಆಂಬಿಷನ್ಸ್ ಅಷ್ಟೇನೆ. ಇದರಲ್ಲಿ ಮಿಸ್ಟ್ರಿ ನನಗೆಲ್ಲೂ ಫೀಲ್ ಆಗ್ಲಿಲ್ಲ, ಬಟ್ ಡ್ರಾಮಾ ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು. ಇವನ್ ಇನ್ವೆಸ್ಟಿಗೇಷನ್ ಅಂತ ಬಂದ್ರು ಅಲ್ಲಿ ಅಂತದ್ದೇನೂ ಇರ್ಲಿಲ್ಲ, ಬಿಕಾಸ್ 40 ವರ್ಷ ಆಗೋಗಿದೆ. ಅಬ್ಬಬ್ಬಾ ಅಂದ್ರೆ ಅವಳನ್ನ ನೋಡಿರೋರು, ಗೊತ್ತಿರೋರು ಹೇಳಿಕೆಗಳನ್ನ ಕೊಡ್ಬೋದು, ಅದೇ ಸಿನಿಮಾದಲ್ಲೂ ಇರೋದು. ಹಾಗೆ ಅಲ್ಲಿ ಸಿಗೋ ಒಂದಷ್ಟು ಪಾಯಿಂಟ್ಸ್ ನ ಹಿಡ್ಕೊಂಡು ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿರೋ ಮತ್ತಷ್ಟು ಜನರನ್ನ ತಲುಪೋದು, ಹಾಗೆ ಮತ್ತೆ ಅವ್ರ ಕಡೆಯಿಂದ ಬರೋ ಕಥೆ. ಇದು ಇನ್ವೆಸ್ಟಿಗೇಷನ್ ಆಗಲ್ಲ, ಇಟ್ಸ್ ಮೋರ್ ಆಫ್ ಅ ಸ್ಟೋರಿ ಟೆಲ್ಲಿಂಗ್. ಸಿಂಪಲ್ ಆಗಿ ಉಳಿದವರು ಕಂಡಂತೆ ರೀತಿಯಲ್ಲಿ ಅನ್ಬೋದು. ಇಲ್ಲಿ ನಿಜವಾಗ್ಲೂ ಏನಾಗಿತ್ತು ಅನ್ನೋದಕ್ಕೆ ಸಾಲಿಡ್ ಪ್ರೂಫ್ ಅಂತ ಸಿಗಲ್ಲ, ಬಟ್ ನೋಡಿದವರ, ಕೇಳಿ ತಿಳ್ಕೊಂಡಿರೋರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಸ್ಟೋರಿ ಸಿಗತ್ತೆ. ಅದನ್ನ ಕೇಳ್ತಾ ಹೋಗ್ಬೇಕು, ಸುಳ್ಳುಗಳನ್ನ ಡಿಲೀಟ್ ಮಾಡಿ ಸತ್ಯಕ್ಕೆ ಹತ್ರ ಆಗ್ಬೇಕು. ಸೊ ರೆಗ್ಯುಲರ್ ಥ್ರಿಲ್ಲರ್ ತರ ಟ್ವಿಸ್ಟ್ ಆಗ್ಲಿ, ಆ ಟ್ರೀಟ್ಮೆಂಟ್ ಆಗ್ಲಿ ಇರೋದಿಲ್ಲ. ನಾರ್ಮಲಿ ಮೊದಲು ವಿಕ್ಟಿಮ್ ನ ಐಡೆಂಟಿಫೈ ಮಾಡ್ತೀವಿ, ನಂತರ ಕಿಲ್ಲರ್ ನ ಹುಡುಕ್ತಿವಿ, ಅದೇ ಸಸ್ಪೆನ್ಸ್. ಬಟ್ ಈ ಕಥೆಲಿ ಕಿಲ್ಲರ್ ಯಾರು ಅಂತ ಆಲ್ರೆಡಿ ಗೊತ್ತಾಗಿರತ್ತೆ, ಬಟ್ ಅವನನ್ನ ಲೀಗಲ್ ಆಗಿ ಹಿಡ್ಕೋಬೇಕು. ಅಂಡ್ ಅದಕ್ಕೋಸ್ಕರ ವಿಕ್ಟಿಮ್ ಯಾರು ಅನ್ನೋದನ್ನ ಮೊದಲು ತಿಳ್ಕೋಬೇಕು, ಒಂಥರ ರಿವರ್ಸ್ ಪ್ರಾಸೆಸ್. ಸೊ ಅದು ಪರ್ಸನಲಿ ನನಗೆ ಚೆನ್ನಾಗಿ ವರ್ಕ್ ಆಯ್ತು ಅಂತ ಹೇಳ್ತೀನಿ. ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಸೀಕ್ವೆನ್ಸಸ್ಗೆ ತಕ್ಕ ಹಾಗೆ ಪರ್ಫೆಕ್ಟ್ ಆಗಿ ಬಿದ್ದಿದೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು, ಬಟ್ ಒಂದು ಸಾರಿ ಕಥೆ ಸೆಟ್ ಆಗ್ತಿದ್ದ ಹಾಗೆ ಅದು ಚೆನ್ನಾಗಿ ಬ್ಲೆಂಡ್ ಆಯ್ತು, ಎಮೋಷನ್ಸ್ ನ ಮತ್ತಷ್ಟು ಇಂಟೆನ್ಸ್ ಮಾಡ್ತು. ಅಂಡ್ ಸ್ಪೆಷಲಿ ಆ ಟೈಟಲ್ ಕಾರ್ಡ್ ನ ಕರೆಕ್ಟ್ ಆಗಿ ಪ್ಲೇಸ್ ಮಾಡಿ ಅದನ್ನ ಸಹ ಒಂದು ಎಲಿಮೆಂಟ್ ಆಗಿ ತೋರಿಸಿದ್ದು, ಮ್ಯೂಸಿಕ್ ಇಂದ ಎಲಿವೇಟ್ ಮಾಡಿದ್ದು ಸೂಪರ್ ಆಗಿತ್ತು. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಪ್ರತಿಯೊಂದು ಜಾಗದಲ್ಲಿ ಪ್ರತಿಯೊಬ್ರು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ಕೋರ್ ಎಮೋಷನ್ ನ ಚೆನ್ನಾಗಿ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ, ಈವನ್ ಯಾವುದೇ ದೊಡ್ಡ ಸ್ಟಾರ್ ಇಲ್ದೇ ಇದ್ರೂ ಕೂಡ. ಇದ್ರ ಜೊತೆಗೆ ಮಮ್ಮೂಟಿ ಅವರ ಡಿ-ಏಜಿಂಗ್ ಲುಕ್ ಅಥೆಂಟಿಕ್ ಆಗಿತ್ತು, ಇಷ್ಟನೂ ಆಯ್ತು. ಇನ್ನು ಇಲ್ಲಿ ನನಗೇನ್ ಇಷ್ಟ ಆಗ್ಲಿಲ್ಲ ಅನ್ನೋದಕ್ಕಿಂತ ಒಬ್ಬ ನಾರ್ಮಲ್ ಪ್ರೇಕ್ಷಕನಿಗೆ ಇದರ ಪ್ಲಾಟ್ ನೋಡಿ ಒಳಗೆ ಬಂದಿರೋರ್ಗೆ ಏನ್ ಕಷ್ಟ ಆಗ್ಬೋದು ಅಂತ ಹೇಳ್ತೀನಿ. ಬಿಕಾಸ್ ಕೆಲವೊಂದು ಭಾಗದಲ್ಲಿ ಸ್ಕ್ರೀನ್ ಪ್ಲೇ ಹಾಗೆ ಒಂದಷ್ಟು ಇನ್ಕನ್ಸಿಸ್ಟೆಂಟ್ ನರೇಷನ್ ನ ಬಿಟ್ರೆ ಆಲ್ಮೋಸ್ಟ್ ಸಿನಿಮಾ ನನಗೆ ವರ್ಕ್ ಆಯ್ತು. ಇಲ್ಲಿದ್ದಂತ ಡ್ರಾಮಾ, ರೇಖಾ ಅನ್ನೋ ಜೂನಿಯರ್ ಆರ್ಟಿಸ್ಟ್, ಅವಳ ಕಥೆ ಅದಕ್ಕೆ ಚೆನ್ನಾಗಿ ಕನೆಕ್ಟ್ ಆದೆ. ಬಟ್ ಇದನ್ನ ಥ್ರಿಲ್ಲರ್ ಅನ್ಕೊಂಡು ಬಂದಿರೋರ್ಗೆ ಕಷ್ಟ ಆಗತ್ತೆ.
ಹೊರಗಿನಿಂದ ನೋಡಿದಾಗ ಪ್ಲಾಟ್ ಆ ಥರನೇ ಇದೆ, ಹೌದು. ಆದ್ರೆ ಆಗ್ಲೇ ಹೇಳ್ದ ಹಾಗೆ ಇದು ಮಿಸ್ಟ್ರಿ ಥ್ರಿಲ್ಲರ್ ಅಲ್ವೇ ಅಲ್ಲ. ಒಂದು ಮರ್ಡರ್, ಅಲ್ಲಿ ಸತ್ತವ್ರು ಯಾರು, ಅದಕ್ಕೆ ಕಾರಣ ಏನು ಅನ್ನೋ ಪಾಯಿಂಟ್ ಅನ್ನ ಇಟ್ಕೊಂಡು ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಬಟ್ ನಂತರ ಅಲ್ಲಿ ಸಿಗೋ ಪ್ರತಿಯೊಬ್ರು ತಮಗೆ ಗೊತ್ತಿರೋದನ್ನ ಹೇಳ್ತಾ ಹೋಗ್ತಾರೆ, ಒಂಥರ ಕತೆ ಕೇಳಿದ ಹಾಗೆ. ಸೊ ಅದು ಥ್ರಿಲ್ಲರ್ ಫೀಲ್ ಅನ್ನ ಕೊಡಲ್ಲ. ಅದನ್ನ ಅರ್ಥ ಮಾಡ್ಕೊಂಡೆ ಸಿನಿಮಾ ನೋಡ್ಬೇಕು ಅನ್ನೋದು ನನ್ನ ಭಾವನೆ. ಟೋಟಲ್ ಆಗಿ ಇಟ್ಸ್ ಅ ಡೀಸೆಂಟ್ ಟು ಗುಡ್ ವಾಚ್ ಸಿನಿಮಾ. 40 ವರ್ಷದ ಹಿಂದಿನ ಮರ್ಡರ್ ಕಾಂಕ್ರೀಟ್ ಪ್ರೂಫ್ ಇಲ್ಲದೆ ಇದ್ರು ಅದನ್ನ ಅಪ್ರೋಚ್ ಮಾಡಿದಂತ ರೀತಿ, ಅಂಡ್ ದೆನ್ ಅಲ್ಲಿ ಸಿಗೋ ಒಂದು ವಿಷಯದ ಹಿಂದೆ ಬಿದ್ದು ಇಡೀ ಪಾತ್ರನ ಎಕ್ಸ್ಪ್ಲೋರ್ ಮಾಡಿದ್ದು, ಆ ಪರ್ಪಸ್, ಎಮೋಷನ್ಸ್ ಅಂಡ್ ಅದನ್ನ ಪ್ರೆಸೆಂಟ್ ಮಾಡಿದಂತ ರೀತಿ ಸಖತ್ ಇಷ್ಟ ಆಯ್ತು. ಸೊ ಇದು ನಿಮಗೆ ಹಿಡ್ಸತ್ತೆ. ಸ್ಕ್ರೀನ್ ಪ್ಲೇ ಸ್ವಲ್ಪ ಸ್ಲೋ ಇದ್ರೂ ಪರವಾಗಿಲ್ಲ ಅಂದ್ರೆ ಖಂಡಿತ ಹೋಗಿ ನೋಡಿ. ಸೋನಿ ಲೀವ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗತ್ತೆ, ಹಾಗೆ ಕನ್ನಡ ಡಬ್ಬಿಂಗ್ ಕೂಡ ಸೂಪರ್ ಆಗಿದೆ. ಅಂಡ್ ಆಲ್ಸೋ ಫ್ಯಾಮಿಲಿ ಜೊತೆಗೇನೆ ಆರಾಮಾಗಿ ನೋಡ್ಬೋದು ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.